ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತೊಂದು ಟೀ ಜೊತೆ ತಿನ್ನುವಂಥ ಒಂದು ಸ್ಪೆಷಲ್ ಆಗಿರುವಂಥ ಫ್ರೈ ಕೇಕ್ ಇದು ಹೆಂಗೆ ಮಾಡೋದಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಒತ್ತಕ್ಕೆ ಮರಿಬೇಡಿ ಫ್ರೆಂಡ್ಸ್. ವೆಟ್ ಕೇಕ್ ಅಂತ ಇದು ಹೆಂಗೆ ಮಾಡೋದಂತ ನೋಡೋಣ ಬನ್ನಿ. ಇವಾಗ ಫಸ್ಟಿಗೆ ಒಂದು ಮಿಕ್ಸಿ ಜಾರ್ ತಗೋಬೇಕು. ಈ ಮಿಕ್ಸಿ ಜಾರಿಗೆ ನಾನಿವಾಗ ಒಂದು 3/4 ಕಪ್ಪಷ್ಟು ನಾನಿವಾಗ ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಸಕ್ಕರೆನ ಹಾಕ್ಕೊಂಡು ಆಮೇಲೆ ಇದಕ್ಕೆ ಒಂದು 2 ಮೊಟ್ಟೆನ ಹಾಕ್ತಾಯಿದ್ದೀನಿ. 2 ಮೊಟ್ಟೆನ ಹಾಕ್ಕೋಬೇಕು. ಇವಾಗ 2 ಮೊಟ್ಟೆನ ನಾನಿವಾಗ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನೊಂದು 4ರಿಂದ 5 ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ 1 ಸ್ಪೂನಷ್ಟು ವೆನಿಲಾ ಎಸೆನ್ಸ್ನ ಹಾಕ್ಕೊಂಡು ಇದನ್ನು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಮೊಟ್ಟೆ ಮತ್ತು ಸಕ್ಕರೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸಕ್ಕರೆ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗುವವರೆಗೂ ಇದನ್ನು ಪೇಸ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಇವಾಗ ನಾನೊಂದು ಬೌಲ್ ತೊಗೊಂಡಿದ್ದೀನಿ. ಈ ಬೌಲಿಗೆ ನಾನಿವಾಗ ಒಂದು 2 ಕಪ್ಪಷ್ಟು ನಾನಿವಾಗ ಮೈದಾನ ಹಾಕ್ತಾಯಿದ್ದೀನಿ. 2 ಕಪ್ಪು ಮೈದಕ್ಕೆ ಒಂದು 4 ಸ್ಪೂನಷ್ಟು ನಾನು ರವೆನ ಹಾಕ್ಕೊಂಡಿದ್ದೀನಿ. ನೀವು 1 ಕಪ್ ಮಾಡೋದಾದರೆ ಇದು ಅರ್ಧದಷ್ಟು ತಗೋಬೇಕು. ಇವಾಗ 4 ಸ್ಪೂನಷ್ಟು ನಾನು ರವೆನ ಹಾಕ್ಕೊಂಡು, ನಾರ್ಮಲ್ ರವೆನ ಉಪ್ಪಿಟ್ಟಿಗೆ ಹಾಕ್ತೀವಲ್ಲ ಆ ರವೆನ ಹಾಕ್ಕೊಳ್ಳಿ. ಆಮೇಲೆ ಒಂದು 1/4 ಸ್ಪೂನಷ್ಟು ನಾನಿವಾಗ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಅರಶಿನ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ನಾನು ಒಂದು ಸ್ಪೂನಷ್ಟು ನಾನಿವಾಗ ಬೇಕಿಂಗ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಬೇಕಿಂಗ್ ಪೌಡ್ರ್ ಇಲ್ಲ ಅಂದರೆ ಬೇಕಿಂಗ್ ಸೋಡಾನ ಹಾಕ್ಕೋಬೋದು. ಆಮೇಲೆ ಇದಕ್ಕೆ ನಾನಿವಾಗ ಒಂದು 2 ಸ್ಪೂನಷ್ಟು ನಾನಿವಾಗ ತುಪ್ಪನ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಇದಕ್ಕೆ ಡಾಲ್ಡನ್ನು ಯೂಸ್ ಮಾಡಿಕೊಂಡು ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕಿಂತ ಜಾಸ್ತಿ ಟೇಸ್ಟ್ ಬರಬೇಕಂದ್ರೆ ತುಪ್ಪ 2 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಹಾಕ್ಕೊಂಡು ಇವಾಗ ನಾನು ಆವಾಗಲೇ ಮಾಡಿರುವಂಥ ಎಗ್ ಪೇಸ್ಟ್ ಇದೆಯಲ್ವ, ಎಗ್ಗು ಮತ್ತು ಸಕ್ಕರೆ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ನೋಡಿ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು. ನೋಡಿ ಇವಾಗ ಚೆನ್ನಾಗಿ ನಾನಿವಾಗ ಕಲಿಸ್ಕೊಂಡಿದ್ದೀನಿ. ಮೈದಾ ಮತ್ತು ನಾನು ಆವಾಗಲೇ ಮಾಡಿರುವಂಥ ಪೇಸ್ಟ್ ಚೆನ್ನಾಗಿ ಮಿಕ್ಸ್ ಆಗುವವರೆಗೂ ಇದನ್ನು ಕಲಿಸ್ಕೊಳ್ಳಿ. ಇವಾಗ ನಾನು ಇದಕ್ಕೆ ಒಂದು 3 ಸ್ಪೂನಷ್ಟು ನಾನಿವಾಗ ಹಾಲನ್ನ ಹಾಕ್ತಾಯಿದ್ದೀನಿ. ನೀವು ಒಂದೇ ಸಲಕ್ಕೆ ಹಾಕಕ್ಕೆ ಹೋಗಬೇಡಿ, ಒಂದೊಂದೇ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಚಪಾತಿ ಹಿಟ್ಟಿನದಕ್ಕೆ ನೀವು ಕಲಿಸ್ಕೋಬೇಕು. ಇವಾಗ ಒಂದೊಂದೇ ಸ್ಪೂನ್ ಹಾಕ್ಕೊಂಡು ನಾನಿವಾಗ ಕಲಿಸ್ತಾ ಇದ್ದೀನಿ ನೋಡಿ. ಇದಕ್ಕೆ 3 ಸ್ಪೂನು ಸಾಕಾಗುತ್ತೆ ನೋಡಿ. ಇವಾಗ ನಾನು ಚೆನ್ನಾಗಿ ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ. ಇವಾಗ ಚಪಾತಿ ಹಿಟ್ಟಿನ ಅದಕ್ಕೆ ನಾನಿವಾಗ ಕಲಿಸ್ಕೊಂಡಿದ್ದೀನಿ ನೋಡಿ. ಇಷ್ಟು ಗಟ್ಟಿಗೆ ಬೇಕು, ಜಾಸ್ತಿ ಮೆತ್ತಗೆ ಮಾಡ್ಕೋಬೇಡಿ. ಚಪಾತಿ ಹಿಟ್ಟಿಗೆಲ್ಲ ನೀವು ಕಲಿಸ್ಕೋತೀನಿ ಅಷ್ಟೇ ಗಟ್ಟಿಯಾಗಿ ನೀವು ಕಲಿಸ್ಕೋಬೇಕು. ಇವಾಗ ನಾನು ಇದನ್ನು 1 ಗಂಟೆ ಇದನ್ನು ರೆಸ್ಟಿಗೆ ಇಡಬೇಕು. ಅದಕ್ಕಿಂತ ಮುಂಚೆ ಇದ್ರ ಮೇಲ್ಗಡೆ ಏನು ಮಾಡಬೇಕಂದ್ರೆ 1 ಸ್ಪೂನಷ್ಟು ಆಯಿಲ್ ತಗೊಂಡು ಈ ಥರ ಬ್ರಷಲ್ಲೋ ಕೈಯಲ್ಲಾಗುತ್ತೆ ಯಾವುದ್ರಲ್ಲಾದರೂ ಈ ಥರ ಮೇಲ್ಗಡೆ ಬ್ರಷ್ ಮಾಡ್ಕೋಬೇಕು. ಈ ಥರ ಒರೆಸ್ಕೋಬೇಕು. ಅಂದರೆ ಅದು ನಾವು ರೆಸ್ಟಿಗೆ ಇಟ್ಟಾಗ ಅದು ಒಂಥರ ಹಾರ್ಡ್ ಆಗಬಾರ್ದು ಮೇಲ್ಗಡೆ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಆಯಿಲ್ ಹಚ್ತೀವಿ. ಇದನ್ನು 1 ಗಂಟೆ ನಾನಿವಾಗ ರೆಸ್ಟಿಗೆ ಇಟ್ಟಿದ್ದೀನಿ. ಇವಾಗ 1 ಗಂಟೆ ಆದ ನಂತರ ನೋಡಿ ಸಾಫ್ಟಾಗಿದೆ ಡೋ. ನಾವು ಮಾಡಿರುವಂಥ ಹಿಟ್ಟು ತುಂಬಾ ಸಾಫ್ಟಾಗಿ ಬರುತ್ತೆ. ಸಾಫ್ಟಾಗಿ ಬಂದರೆ ನೀವು ಮಾಡುವಂಥ ವೆಟ್ ಕೇಕು ತುಂಬಾ ಚೆನ್ನಾಗಿ ಸಾಫ್ಟಾಗಿ ಸ್ಮೂತಾಗಿ ಬರುತ್ತೆ. ಅಷ್ಟು ಚೆನ್ನಾಗಿರುವಂತಹ ಕೇಕ್ ಬರುತ್ತೆ. ಅದಕ್ಕೋಸ್ಕರ ಇವಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾನಿವಾಗ ಒಂದು ಉಂಡೆ ಅಂದರೆ ಒಂದು ಲಿಂಬೆಯಷ್ಟು ಗಾತ್ರದ ಉಂಡೆನ ತಗೊಂಡಿದ್ದೀನಿ. ತಗೊಂಡು ಈ ಥರ ನಾವೇನು ಮಾಡಬೇಕು, ನೈಫಲ್ಲಿ ಈ ಥರ ಕಟ್ ಮಾಡ್ಕೋಬೇಕು. ಈ ಕಟ್ಟಿಗೆ ವೆಟ್ ಕೇಕ್ ಅಂತ ವೆಟ್ ಅಂತ ಹೇಳೋದು. ವೆಟ್ ಅಂದರೆ ನೈಫಲ್ಲಿ ಈ ಥರ ಉಂಡೆನ ಕಟ್ ಮಾಡಿಕೊಂಡು ಫ್ರೈ ಮಾಡೋದು. ಈ ಥರ ಇದಕ್ಕೆ ಕಟ್ ಹಾಕಿ ಇದನ್ನು ನಾನಿವಾಗ ಒಂದೊಂದಾಗಿ ರೆಡಿ ಮಾಡ್ತಾಯಿದ್ದೀನಿ. ಇದೇ ಥರ ಉಳಿದಿರುವಂತಹ ಹಿಟ್ಟಿಂದ ನಾನು ಸೇಮ್ ಇದೇ ಥರ ಮಾಡ್ಕೋತೀನಿ ನೋಡಿ. ಈ ಥರ ಬಾಲ್ಸ್ನ ಮಾಡ್ಕೋಬೇಕು. ಒಂದು ಲಿಂಬೆ ಆಕಾರ ಅಷ್ಟೇ ಗಾತ್ರದ್ದು ಹಿಟ್ಟು ತಗೊಂಡು ಈ ಥರ ರೌಂಡ್ ಮಾಡಿ ಒಂದು ಸ್ವಲ್ಪ ಫ್ಲ್ಯಾಟ್ ಮಾಡ್ಕೋಬೇಕು. ಕೈಯಲ್ಲಿ ಫ್ಲ್ಯಾಟ್ ಮಾಡಿಕೊಂಡು ಆಮೇಲೆ ಇದ್ರ ಮೇಲ್ಗಡೆ ಕಟ್ ಹಾಕ್ಕೊಂಡ್ರೆ ವೆಟ್ ಕೇಕ್ದು ರೆಡಿ ಆಗುತ್ತೆ. ಇದನ್ನು ನಾನಿವಾಗ ಡೀಪ್ ಫ್ರೈ ಮಾಡ್ಕೋತೀನಿ. ಇವಾಗ ಏನು ಮಾಡಬೇಕಂದ್ರೆ ಆಯಿಲ್ನ ನೀವು ಒಂದು ಸಲ ಬಿಸಿ ಮಾಡ್ಕೋಬೇಕು. ಚೆನ್ನಾಗಿ ಬಿಸಿ ಆದ ನಂತರ ಆಮೇಲೆ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಹೈ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡೋಕ್ಕೆ ಹೋಗಬೇಡಿ, ಅಂದರೆ ಒಳಗಡೆ ಎಲ್ಲ ಹಿಟ್ಟು ಹಸಿಯಾಗಿರುತ್ತೆ, ಚೆನ್ನಾಗಿ ಫ್ರೈ ಆಗಲ್ಲ. ಅದಕ್ಕೋಸ್ಕರ ಒಂದು ಸಲ ಆಯಿಲ್ನ ಚೆನ್ನಾಗಿ ಬಿಸಿ ಮಾಡಿದ ನಂತರ ಫ್ಲೇಮ್ನ ನೀವೇನು ಮಾಡಬೇಕು, ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಇನ್ನೂ ಗರಿಯಾಗಿ ಸ್ಮೂತಾಗಿ ಬರುತ್ತೆ. ಲೋ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಇವಾಗ ನಾನು ಒಂದು 2 ನಿಮಿಷ ಆದ ನಂತರ ಒಂದು ಸ್ವಲ್ಪ ಏನು ಮಾಡಬೇಕು, ಇದನ್ನು ಈ ಥರ ಚೆನ್ನಾಗಿ ಪಲ್ಟಿ ಮಾಡ್ತಾ
ಅದನ್ನು ಫ್ಲಿಪ್ ಮಾಡ್ತಾ ಚೆನ್ನಾಗಿ ಫ್ರೈ ಮಾಡಬೇಕು. ಎರಡು ಸೈಡು ಚೆನ್ನಾಗಿ ಫ್ರೈ ಆಗುವವರೆಗೂ ಗೋಲ್ಡನ್ ಬ್ರೌನ್ ಬರುವವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಇವಾಗ ಕರೆಕ್ಟಾಗಿ ಪರ್ಫೆಕ್ಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ನಾನು ಫ್ರೈ ಮಾಡಿದ್ದೀನಿ. ಇವಾಗ ತೆಗಿತಾ ಇದ್ದೀನಿ. ಇದು ಫ್ರೈ ಆಯಿತು, ಕಂದು ಬಣ್ಣಕ್ಕೆ ಬಂದಿದೆ ನೋಡಿ. ಇದನ್ನು ನಾನಿವಾಗ ಎಲ್ಲನ ತೆಗಿತಾ ಇದ್ದೀನಿ. ಈ ಥರ ಮಾಡಿಕೊಂಡು ಎಲ್ಲನ ನಾನಿವಾಗ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನಾನಿದು ಸರ್ವ್ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುವಂಥ ಒಂದು ಸಿಂಪಲ್ ಆಗಿರುವಂತಹ ರೆಸಿಪಿ. ಇದು ಸೌತ್ ಕಡೆಯಲ್ಲೆಲ್ಲ ಟೀ ಶಾಪ್ಗಳಲ್ಲಿ ರೋಡ್ ಸೈಡಲ್ಲೆಲ್ಲ ಇರುತ್ತಲ್ವ ಟೀ ಶಾಪು, ಅಂಥ ಶಾಪಲ್ಲೆಲ್ಲ ಇದು ಸಿಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಟೀ ಜೊತೆ ಈವ್ನಿಂಗು. 90ಸ್ಗಳಲ್ಲೆಲ್ಲ ಅಂದರೆ ಹಳೆ ಕಾಲದ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುವಂಥ ಒಂದು ತಿಂಡಿ ಅಂತ ಹೇಳ್ಬೋದು. ತುಂಬಾ ಈಸಿಯಾಗಿ ಇದನ್ನು ಮಾಡ್ಕೋಬೋದು. ನೀವು ಮನೇಲಿ ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ಹೆಂಗಾಯಿತು ಅಂತ ನೀವು ನನಗೆ ಕಮೆಂಟಲ್ಲಿ ಒಂದು ಕಮೆಂಟ್ ಹಾಕಿ. ಹಾಗೆಯೇ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಇವಾಗ ನೋಡಿ ಫ್ರೆಂಡ್ಸ್, ಒಂದನ್ನು ನಾನು ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಒಳಗಡೆ ಎಲ್ಲ ಕರೆಕ್ಟಾಗಿ ಫ್ರೈ ಆಗಿ ಒಂದು ಒಳ್ಳೆ ಸ್ಪಂಜಾಗಿರುವಂಥ ಒಂದು ಫ್ರೈಡ್ ಕೇಕ್ ರೆಡಿ ಆಯಿತು. ಇದು ಟೀ ಜೊತೆ ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ನಾನು ನೆಕ್ಸ್ಟ್ ಹೊಸ ರೆಸಿಪಿಯೊಂದಿಗೆ ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಬಾಯ್.